ಹತ್ರ ಇದ್ದಂತಹ ಒಬ್ಬ ಫ್ರೆಂಡ್ ಆಗಿ ಅವರ ವ್ಯಕ್ತಿತ್ವ ಇವಾಗ ನಮಗೆಲ್ಲ ನಾವು ಯಾವಾಗ ಒಂದ್ಸಲ ಬರ್ತೀವಿ, ಇಂಟರ್ವ್ಯೂ ಮಾಡ್ತೀವಿ, ಮತ್ತೆ ಫ್ಯಾನ್ಸನ್ನು ಮಾತಾಡಿಸ್ತೀವಿ, ಅಪ್ಪು ಹೇಗೆ ಅಂತ ಆ ಕಡೆಯಿಂದ ನಾವು ತಿಳ್ಕೊಳ್ತೀವಿ. ಬಟ್ ನೀವು ಜೊತೆಗೆ ಇದ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿಕೊಂಡು ಸ್ನೇಹಿತ ಆಗಿ ಅವರ ವ್ಯಕ್ತಿತ್ವನ ನೀವು ಯಾವ ಥರ ಡಿಸ್ಕ್ರೈಬ್ ಮಾಡ್ಬೋದು ಸರ್? ಯಾಕೆ ಎಲ್ಲರಿಗೂ ಯಾಕೆ ಇಷ್ಟ ಆಗ್ತಾರವರು ಅಂತ? ಮ್ಯಾಮ್, ನನಗೆ ಅಶ್ವಿನಿಗೆ ಅದೇ ಆಶ್ಚರ್ಯ ಏನಂದರೆ, ನಾವು 225 ಜನನ ಮೇಲೆ ಮಾತಾಡ್ಸಿದ್ದೀವಿ. ಪ್ರತಿಯೊಬ್ಬರು ಮೋರ್ ಆರ್ ಲೆಸ್ ಸೇಮ್ ಹೇಳ್ತಾರೆ, ಆದರೆ ಅವ್ರು ಹೇಳೋ ಎಕ್ಸ್ಪ್ರೆಷನ್ ಇದೆಯಲ್ಲ ಯುನೀಕ್ ಆಗಿರುತ್ತೆ. ಹೆಂಗೆ ಅಂದರೆ, ಇವಾಗ ನಾನು 100 ಜನ ಕೊಳ್ಳಿಯೋನಾಗಿರ್ತೀನಿ, 30 ಜನ ಖಂಡಿತ ಕೆಟ್ಟೋನಾಗಿರ್ತೀನಿ. ಬಟ್ ಎಲ್ಲಿ ನಾವು ಯಾರನ್ನ ಇಂಟರ್ವ್ಯೂ ಮಾಡಿದ್ರು 99% ಅಪ್ಪುನ ಒಂದ್ಸತಿ ನೋಡಿದವ್ರು ಕೂಡ ಅವ್ರು 99% ಗುಣನ ಜೀರ್ಣ ಮಾಡ್ಕೊಂಡಿದ್ದಾರೆ. ಎಷ್ಟು ಗ್ರೇಟ್ ಅಲ್ಲ ಅದು ಸರ್? ಅವ್ರು ಒಂದು ಇದ್ರಲ್ಲಿ ಹೇಳಿದ್ ನಾನು ಕೇಳಿಸ್ಕೊಳ್ತೀನಿ, ಯಾವಾಗಲೂ ಕೇಳಿಸ್ಕೊಳ್ತೀನಿ ಅದನ್ನು. ಅವ್ರು ಏನು ಹೇಳ್ತಾರೆ ಅಂದರೆ, ಯಾರೇನಾದರೂ ಅಲ್ಲಿ ಯಾರೇನಾದರೂ ಆಡ್ಕೊಳ್ಳಿ, ಎಂಡ್ ಆಫ್ ದಿ ಡೇ ನನ್ನ ತಲೆಯಲ್ಲಿ ಥಾಟ್ ಬರೋದು ಅವ್ರಿಗೆ ಒಳ್ಳೇದಾಗಬೇಕು. ನಾನು ಯಾವ ಒಂದು ಪಾಯಿಂಟ್ ಟೈಮಲ್ಲೂ ಅವ್ರಿಗೆ ಕೆಟ್ಟದಾಗಲಿ ಅಂತ ನಾನು ಏನೂ ತನ ಬಯಸಿಲ್ಲ. ನನ್ನ ಬಗ್ಗೆ ಏನು ಮಾತಾಡ್ಕೊಂಡ್ರು ಅವ್ರಿಗೆ ಒಳ್ಳೇದಾಗಲಿ. ಆಮೇಲೆ ಅವ್ರು ಯಾವ ಥರ ಅಂದರೆ, ಗಾಸಿಪ್ ಆಗಲಿ ಅದಾಗಲಿ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ₹1 ಇಷ್ಟ ಆಗ್ತಿರಲಿಲ್ಲ. ಇದು ನನಗೂ ಜಾಸ್ತಿ ಗೊತ್ತಾಗಿದ್ದು ನಾನು ಬಣ್ಗೆ ಮಾಡಿದಾಗ, ಜೊತೆಗೆ ಅಶ್ವಿನಿ ಅವರೆಲ್ಲ ಎಷ್ಟೋ ಜನನ ಇಂಟರ್ವ್ಯೂ ಮಾಡಿದಾಗ ಎಷ್ಟು ಜನ ಈ ವಿಷಯ ಹೇಳಿದ್ರು ಗೊತ್ತಾ? ಅಶ್ವಿನಿನೇ ಹೇಳಿದ್ರು, ಶೀನೇ ಹೇಟೆಡ್ ಗಾಸಿಪ್ ಅಂತ. ಯಾರು ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಸಂಬಡಿ ಯೂಸ್ ಟು ರನ್ ಅವೇ ಅಂತ, ಆ ಥರ. ಆ್ಯಂಡ್ ಇವಾಗ 220 ಜನ ಆಗಲಿ ಯಾರೇ ಏನೇ ಹೇಳಲಿ, ಅಪ್ಪುನ ನೀವು ನನ್ನನ್ನು ಕೇಳಿದ್ರಿ ಹೌಡು ಇದು ಆ್ಯಸ್ ಅ ಫ್ರೆಂಡ್ ಅಂತ, ನಾನು ಒಂದೇ ಸೆಂಟೆನ್ಸಲ್ಲಿ ಹೇಳ್ತೀನಿ. ಅದು ಜನ ಖಂಡಿತ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಮತ್ತು ಅವ್ರಿಗೆ ಗೊತ್ತಾಗತ್ತೆ ಅಪ್ಪು ಯಾರು ಅಂತ. whoever doesn't have ಅಪ್ಪು ಆ್ಯಸ್ ಎ ಫ್ರೆಂಡ್ ಹ್ಯಾಸ್ ಮಿಸ್ ಸಮಥಿಂಗ್ ಇನ್ ಲೈಫ್. ಇವಾಗ ನೀವು ಅಪ್ಪು ಫ್ರೆಂಡ್ ಅಲ್ವಾ, ಅಯ್ಯೋ ಪಾಪ ಅಂತ. ಯಾಕೆ ಅಂದರೆ, ಅಪ್ಪುನ ಫ್ರೆಂಡಾಗಿ ಪಡೆಯೋದಿದೆಯಲ್ಲ, ಅಯ್ಯೋ ಅದು ಬ್ಲೆಸ್ಸಿಂಗ್, ಅದು ಪುಣ್ಯ ಅಲ್ಲ ಭಾಗ್ಯ ಅಲ್ಲ, ಅದು ಡೈರೆಕ್ಟ್ ಬ್ಲೆಸ್ಸಿಂಗ್ ಅದು. ನಾವೇನೋ ಒಂದು ಚಿಕ್ಕ ಕೆಲಸ ಮಾಡ್ತೀವಿ, ಅವನು ಫಿಲ್ಮ್ ಫೇರ್ ಗೆದ್ದು ಬರ್ತಾನೆ, ನಾವು ಡೂಡ್ ಫಿಲ್ಮ್ ಫೇರ್ ಡ್ಯಾಮ್ ಗುಡ್ ಕಂಗ್ರಾಟ್ಸ್ ಅಂದರೆ ಫಾರ್ ವಾಟ್ ಟ್ರ್ಯಾಕ್ಸ್ ಅಂತಾನೆ. ಯು ಒನ್ ಫಿಲ್ಮ್ ಫೇರ್ ಅಂದರೆ ಓ ಯಾ ಥ್ಯಾಂಕ್ಸ್ ಅಂತಾನೆ. ಆದರೆ ನಾವೇನಾದ್ರು ಒಂದು ಚಿಕ್ಕ ಕೆಲಸ ಮಾಡಿದರೆ, ಅವ್ರು ಹೇಳ್ತಾ ಇದ್ರು, ಪ್ರಕೃತಿ ಅವರೇ ನೀವು ರೇಸ್ ಮಾಡ್ಕೊಂಡು ಬಂದಾಗ ಅಪ್ಪು 5 ದಿನ ನಿಮ್ಮ ಬಗ್ಗೆ ಮಾತಾಡ್ತಿದ್ದ ಅಂತ. ನೋಡಿ ಎಷ್ಟು ಗ್ರೇಟ್ ಅಲ್ವಾ? ನಾವೇನೋ ಚಿಕ್ಕ ಕೆಲಸ ಮಾಡ್ತೀವಿ, ಬಟ್ ದ ವೇ ಎಷ್ಟು ಫ್ರೆಂಡ್ಸ್ನ ಕೊಂಡಾಡ್ತಿದ್ರು ಅಂದರೆ, ಅವ್ರ ಫ್ರೆಂಡ್ಸ್ ಎಲ್ಲ ನಾವು ಮಾತಾಡಿಸಿದಾಗ ನನಗೆ ಪ್ರಹ್ಲಾದ್ ಚಿಕ್ಕ ವಯಸ್ಸಿಂದಾನು ಗೊತ್ತು. ಹಿ ವಾಸ್ ಅಪ್ಪುಸ್ ಚೈಲ್ಡ್ಹುಡ್ ಫ್ರೆಂಡ್. ನಾನು ಅಪ್ಪುನ ಫಸ್ಟ್ ಟೈಮ್ ನೋಡಿದಾಗಿಂದಾನು ಪ್ರಹ್ಲಾದ್ ಪಕ್ಕದಲ್ಲಿದ್ದ, ಆ ಥರ. ಯಾವಾಗ ಸರ್ ನೀವು ಫಸ್ಟ್ ಟೈಮ್ ಅಪ್ಪುನ? 1990 ಅಂದರೆ ಏನು ಯಾವ ಇದರಲ್ಲಿ ನೋಡಿದ್ರಿ? ಅಲ್ಲ, ನನ್ನ ಹತ್ರ ಒಂದು 3-4 ಫ್ರೆಂಡ್ ಸರ್ಕಲ್ ಇತ್ತು. ಆ್ಯಂಡ್ ಹೆಂಗೆ ಅಂದರೆ, ಎಲ್ಲ ಸರ್ಕಲಲ್ಲೂ ಅಲ್ಲಿ ಇಲ್ಲಿ ಸಿಗೋನು. ಆ್ಯಂಡ್ ವಿ ಯೂಸ್ ಟು ಬಂಪ್ ಇನ್ ಟು ಈಚ್ ಅದರ್ ಆ್ಯಂಡ್ ವಿ ಯೂಸ್ ಟು ಸೇ ಹಾಯ್, ಆ ಥರ ಎಲ್ಲ. ಆಮೇಲೆ ಹಿ ಕೇಮ್ ಟು ನೋ ದಟ್ ಐ ಆಮ್ ಅ ರೈಟರ್, ಅದು ಇದು ಅಂತ. ಆ್ಯಂಡ್ ವಿ ಸ್ಟಾರ್ಟೆಡ್ ಹ್ಯಾಂಗಿಂಗ್ ಔಟ್. ನಾವೆಲ್ಲ ಎಕ್ಸಸೈಸ್ ಮಾಡ್ತಾಯಿದ್ವಿ ಆ್ಯಂಡ್ ವಿ ಯೂಸ್ ಟು ಚಿಲ್ ಟುಗೆದರ್. ಯಾವುದೋ ಒಂದು ನನ್ನ ಆಫೀಸ್ ಪಾರ್ಟಿಗೆ ಬಂದಿದ್ದ ಆ್ಯಸ್ ಅ ಚೀಫ್ ಗೆಸ್ಟ್. ಆ್ಯಂಡ್ ಹಿ ವಾಸ್ ಲೈಕ್, ಹೌ ಕಮ್ ಯು ಹಿಯರ್ ಅಂತ. ನಾನು ಅವಾಗ 7 ಕಡೆ ಕೆಲಸ ಮಾಡ್ತಿದ್ದೆ, ಐ ಆಲ್ಸೋ ವರ್ಕ್ ಹಿಯರ್ ಅಂತ ಹೇಳಿದೆ. ಸೊ ಆವಾಗ ದೆನ್ ವಿ ಸ್ಟಾರ್ಟೆಡ್ ಮೀಟಿಂಗ್, ಹ್ಯಾಂಗಿಂಗ್ ಔಟ್. ಅವನು ಹಿ ಯೂಸ್ ಟು ಕಾಲ್ ಮೀ, ಪ್ರಾಕ್ಸ್ ಬಾ, ಮನೇಲಿ ದಿವಾಲಿ ಪಾರ್ಟಿ ಇದೆ, ಪ್ರಾಕ್ಸ್ ಬಾ, ಇದಕ್ಕೆ ಫಾರ್ಮ್ ಹೌಸಲ್ಲಿ ಬರ್ಡೇ ಪಾರ್ಟಿ ಇದೆ. ನನಗೆ ಸ್ಟಾರ್ಟಿಂಗಲ್ಲಿ ಮುಜುಗ್ರ. ಸೆಲೆಬ್ರಿಟಿಗಿಂತ ಜಾಸ್ತಿ ಅಪ್ಪಾಜಿ, ಅಪ್ಪಾಜಿ, ಪಾರ್ವತಮ್ಮ, ಅಮ್ಮ, ಅಪ್ಪು, ಶಿವಣ್ಣ, ನಾಗಣ್ಣ, ಅಲ್ಲ ಅವ್ರನ್ನೆಲ್ಲ ನೋಡೋದೆಲ್ಲ ವಿ ಆರ್ ಆಲ್ ಇದಿಲ್ಲ ಅಲ್ವಾ, ನಮಗೆ ರಿಯಾಕ್ಟ್ ಮಾಡೋಕ್ಕೂ ಗೊತ್ತಿಲ್ಲ. ಆಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಯೋ ಕರಿತಾ ಇದ್ದಾನೆ, ನನಗೊಂದ್ಸಲ ಟೆನ್ಷನ್ ಆಗೋದು. ಬಟ್ ಅವ್ನು ಕರೆದಾಗ ದ ವೇ ಹಿ ಯೂಸ್ ಟು ಟೇಕ್ ಕೇರ್, ದ ವೇ ಹಿ ಯೂಸ್ ಟು ಬಿ ವಿತ್ ಅಸ್, ಫ್ರ್ಯಾಂಕಾಗಿ ಹೇಳ್ತೀನಿ, ಅವನು ಹಿ ಹ್ಯಾಸ್ ವೆಲ್ಕಮ್ಡ್ ಮೀ ಫ್ರಮ್ ನೋವೇರ್. ಇದನ್ನು ನನ್ನ ಹತ್ರ ಅಲ್ಲ, ಈ ಥರ ನಾನು ಒಂದು 50 ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವನಿಗೆ. ಈ ಥರ ಅವನ್ನೆಲ್ಲರನ್ನೂ ಹಿ ಹ್ಯಾಸ್ ವೆಲ್ಕಮ್ಡ್ ದೆಮ್ ಇನ್ ಟು ಹಿಸ್ ಲೈಫ್, ಆ ಥರ. ಸರ್, ಈಗ ಪುಸ್ತಕ ಬರಿತಾ ಇರ್ತೀರಾ, ನಿಮ್ಮದು ನೀವು ಫ್ರೆಂಡ್ ಆಗಿ ಆಗಿರ್ಬೋದು, ಈಗ ಅಶ್ವಿನಿ ಮ್ಯಾಮ್ ವೈಫ್ ಆಗಿ ಪುಸ್ತಕನ ಬರಿತಾ ಇರ್ತಾರೆ. ಬರೆಯೋ ಟೈಮಲ್ಲಿ ಕೆಲವೊಂದು ನೀವು ಆವಾಗಲೇ ಹೇಳಿದ್ರಿ, ಒಂದಿಷ್ಟು ಮೆಲ್ಕ್ ಹಾಕ್ತಾ ಇದ್ವಿ ನಾವು ಅಂತ, ಎಲ್ಲೋ ಎಮೋಷ್ನಲ್ ಆಗಿದ್ದುಂಟಾ, ಹಿಂಗಾಗ್ಬಿಡ್ತಲ್ಲ ಅಂತಂದಿದ್ದುಂಟಾ? ಅಂದರೆ ಯಾವ ಒಂದು ಮೂಮೆಂಟನ್ನು ಅವರು ಅಷ್ಟೊಂದು ತುಂಬ ಹಚ್ಕೊಂಡ್ಬಿಟ್ಟಿದ್ರು ಅಂತ? ಮ್ಯಾಮ್, ತುಂಬ ಬುಕ್ಕಲ್ಲಿ ತುಂಬ ಎಮೋಷ್ನಲ್ ಮೂಮೆಂಟ್ಸ್ ಇದೆ ಮ್ಯಾಮ್. ಬಟ್ ಎಲ್ಲದನ್ನು ಮೀರಿ ಅಶ್ವಿನಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮನ್. her grace, her dignity is amazing. ಆಮೇಲೆ ನಾನು ಫಸ್ಟ್ ಡೇ ಅಶ್ವಿನಿ ಮತ್ತು ಅಪ್ಪುನ
ಒಟ್ಟಿಗೆ ನೋಡಿದ್ದು, ಲಾಸ್ಟ್ ಟೈಮ್ ಒಟ್ಟಿಗೆ ನೋಡಿದ್ದು, ಸೇಮ್ ಮ್ಯಾಮ್, ಇಬ್ಬರೂ ದೇ ವರ್ ದ ಸೇಮ್. ಸೊ ಐ ಹ್ಯಾವ್ ಸೀನ್ ಹರ್ ಆ್ಯಂಡ್ ಕರ್ನಾಟಕ ನೋಸ್, ಎವ್ರಿಬಡಿ ನೋಸ್. ವಿ ಆರ್ ಹ್ಯಾಟ್ಸ್ ಆಫ್ ಟು ಅಶ್ವಿನಿ ಫಾರ್ ದ ವೇ ಶಿ ಈಸ್ ಹ್ಯಾಂಡ್ಲಿಂಗ್ ಹರ್ ಸೆಲ್ಫ್. ಅವ್ರು ಯಾವ ರೀತಿ ಇದು ಈ ದುಃಖ, ಈ ಪೇನ್, ಮ್ಯಾಮ್ ಯಾರಿಗೂ ನಮಗೆಲ್ಲ ದುಃಖ ಇದೆ, ಅಪ್ಪು ಇದ್ರದ್ದು ನಮಗೆ ಒಂದು ಮೌಂಟನಷ್ಟು ದುಃಖ ಇದೆ. ಆದರೆ ಅವ್ರ ದುಃಖನ ಖಂಡಿತ ನಾವು ಅದನ್ನು ಗೇಜ್ ಕೂಡ ಮಾಡೋದು ತಪ್ಪು, ಅದು ನಮ್ಗೆ ಆಗೋದು ಇಲ್ಲ. ಅದಕ್ಕೆ ಐ ಫೀಲ್ ಏನೇ ಆಗಲಿ ಪಾಪ ಆಬ್ಜೆಕ್ಟಿವ್ ಆಗಿ ಎಷ್ಟೋ ವಿಷಯಗಳನ್ನ ನೋ ಪ್ರಾಕ್ಸ್ ಈ ಥರ ಅಂತ ಎಷ್ಟು ಆಬ್ಜೆಕ್ಟಿವ್ ಆಗಿ ದ ವೇ ಶಿ ಹ್ಯಾಸ್ ಟೇಕನ್ ಇಟ್ ಅಪ್. ಇಟ್ಸ್ ನಾಟ್ ಈಸಿ ಮ್ಯಾಮ್, ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಆಮೇಲೆ ನಾನು ಹೇಳಿದ್ನಲ್ಲ, ಅಪ್ಪಾಜಿ ಆದಮೇಲೆ ಅಪ್ಪು ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಬುಕ್, ಅವ್ನು ಮುಂಚೆ ಏನಂತಿದ್ದ ಅಂದರೆ ಅಪ್ಪಾಜಿ ಪುಸ್ತಕನ ನಾವು ಅಪ್ಪಾಜಿ ಕೈಯಲ್ಲಿಟ್ಟರೆ ಅವ್ರ ಜೀವನ ಕಾಣಿಸ್ಬೇಕು ಅಂತಿದ್ದ. ಅದಾದಮೇಲೆ ಅಪ್ಪಾಜಿ ಹೋದ್ಮೇಲೆ ಅಪ್ಪು ಏನು ಹೇಳ್ದ ಅಂದರೆ ಈ ಅಪ್ಪಾಜಿ ಸೋಲ್ನ ಈ ಬುಕ್ಕಲ್ಲಿ ಕಾಣಿಸೋಣ ಅಂತ, ಆ ಥರ. ಫುಲ್ಲಿ ಡಿಫ್ರೆಂಟ್. ಸೊ ಇವಾಗ ಹಿಂಗಾಗಿದೆ ಅಂದರೆ ಅಶ್ವಿನಿ ಇಸ್ ಪ್ರೆಸೆಂಟಿಂಗ್ ಅಪ್ಪು ಸೋಲ್ ಟು ಎವ್ರಿಬಡಿ. ಏನು ಹೇಳ್ತಾ ಇದ್ರು ಸರ್ ಅವರು, ಅಂದರೆ ಆ ಟೈಮಲ್ಲಿ ಬರೆಯೋ ಟೈಮಲ್ಲಿ ನೆನಪಾದಾಗ ಏನಂತ ಹಂಚ್ಕೋತಾ ಇದ್ರು ನಿಮ್ಮ ಜೊತೆಗೆ? ಅವ್ರು ಏನಾದರೂ ಹಂಚ್ಕೊಂಡಿದ್ದು ಇನ್ಸಿಡೆಂಟ್ಸ್ ಏನಾದರೂ ಇದೆಯಾ ಸರ್? ಮ್ಯಾಮ್ ತುಂಬ ವಿಷಯಗಳು ಅವ್ರು ಹಂಚ್ಕೊಂಡಿದ್ದು ಅಷ್ಟೇ ಅಲ್ಲ ಮ್ಯಾಮ್, ಅವ್ರ ಫ್ಯಾಮಿಲಿ ಮೆಂಬರ್ಸು. ಇವಾಗ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ನಾವು ನಿಮ್ಮ ಮುಂದೆ ಇದು ಆ್ಯಸ್ ಅ ಬ್ರದರ್, ಆ್ಯಸ್ ಅ ಸಿಸ್ಟರ್, ಆ್ಯಸ್ ಅ ಕಸಿನ್ ಅಥವಾ ಆ್ಯಸ್ ಅ ಫ್ರೆಂಡ್ ನಾವು ಎಷ್ಟೋ ವಿಷಯ ನಿಮ್ಗೆ ಹೇಳಲ್ಲ ಅಲ್ವಾ? ಅದನ್ನು ನಾವು ಬರೆದುಬಿಟ್ಟು ಕೊಟ್ಟಾಗ ಅಥವಾ ಅದನ್ನು ಆ್ಯಸ್ ಅನ್ ಇಂಟರ್ವ್ಯೂ ನಾವು ಮಾಡಿಬಿಟ್ಟು ಕೂತ್ಕೊಂಡು ಅಶ್ವಿನಿಗೆ ನೋಡಿದಾಗ ಇಟ್ಸ್ ನಾಟ್ ಈಸಿ. ಅವ್ರಿಗದು ಏನಾಗುತ್ತೆ ಅಂದರೆ ಇಟ್ಸ್ ಅ ವೆರಿ ಎಮೋಷ್ನಲ್ ಥಿಂಗ್. ಆದರೆ ಐ ಅಡ್ಮೈರ್ ಅಶ್ವಿನೀಸ್. ನಾ ಹೇಳಿದ್ನಲ್ಲ, ಅವ್ರಿಗೆ ಏನು ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಏನಾಗುತ್ತೆ ಅಂದರೆ ಒಬ್ಬ ಹೇಳ್ತಾರಲ್ಲ, ಒಬ್ಬ ಡಾಕ್ಟರು ಅವನ ಪೇಷಂಟ್ಗೆ ಅಟ್ಯಾಚ್ಮೆಂಟ್ ತೋರಿಸಿದ್ರೆ ಅವನ ಕೈ ನಡ್ಕ ಶುರುವಾಗತ್ತೆ ಅಂತ. ಆ ರೇಂಜಲ್ಲಿ ಅಶ್ವಿನಿ ಕ್ಲಾರಿಟಿ ಇದೆ ಮ್ಯಾಮ್. ಅಷ್ಟು ಒಂದು ಈ ಪುಸ್ತಕಕ್ಕೆ ಮಾತ್ರ ಏನೇ ಆಗಲಿ, ನಮಗೆ ಕೆಲವು ಇಂಟರ್ವ್ಯೂಸ್ ಅಂತೂ ಬಹಳ ಟಚಿಂಗ್ ಇದೆ ಮ್ಯಾಮ್. ಸ್ಪೆಷಲಿ ನಮ್ಮ ರಾಘಣ್ಣನ ಮಗ ವಿನಯ್, ತುಂಬ ಟಚಿಂಗ್ ಇದೆ ಮ್ಯಾಮ್. ಸೊ ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳು ನಮಗೆ ಪುಸ್ತಕದಿಂದ ಗೊತ್ತಾಗುತ್ತೆ. ಖಂಡಿತ ಮ್ಯಾಮ್. ಸೊ ಹೇಗೆ ಸರ್ ಇದೆಲ್ಲ ಇಂಟರ್ವ್ಯೂಸ್ನೆಲ್ಲ ನೀವು ಹೆಂಗೆ ಸ್ಕೆಡ್ಯೂಲ್ ಮಾಡಿದ್ರಿ? ಎಷ್ಟು ಇಂಟರ್ವ್ಯೂ ಮಾಡಿದ್ರಿ? ಎಷ್ಟು ದಿನ ತೊಗೊಂಡ್ರಿ ಇಂಟರ್ವ್ಯೂಸಿಗೆಲ್ಲ? ಆಮೇಲೆ ಅವ್ರ ಕಡೆಯಿಂದ ಬರ್ತಿದ್ದಂತಹ ಆ ಒಂದಿಷ್ಟು ಇನ್ಪುಟ್ಗಳು ನಿಮ್ಮನ್ನು ಎಷ್ಟು ಎಮೋಷ್ನಲ್ ಮಾಡ್ತಾ ಇತ್ತು? ಮ್ಯಾಮ್, ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ಇದನ್ನು ಅಬ್ಜೆಕ್ಟಿವ್ ಆಗಿ ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಈಸಿ. ಬಟ್ ಹೇಗೆ ಅಂದರೆ 200ನೇ ಇಂಟರ್ವ್ಯೂ ಮಾಡಬೇಕಾದ್ರೂ ಏನು ಪಳಗಿದ್ದೀವಿ ಎಲ್ಲ ಗೊತ್ತಾಗಿದೆ ಅಂತ ತಿಳ್ಕೊಳ್ಳೋದು ಅಲ್ಲ. 200ನೇ ಇಂಟರ್ವ್ಯೂ ಮಾಡಬೇಕಾದ್ರೂ ನನಗೆ ಚೆನ್ನಾಗಿ ಗೊತ್ತು. ಅವ್ರೇನೋ ಹೇಳ್ತಾರೆ, ನಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ, ಅದು ಹೆಂಗೋ ಒಂದು ಪುಷ್ ಮಾಡಬೇಕು ಅಲ್ವಾ? ಇಟ್ಸ್ ಅಪ್ಪು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಪರ್ಸ್ನಲ್ ಆಗಿ ಅವನ ಪಕ್ಕ ಕೂತ್ಕೊಂಡು ಅವನ್ನ ಅಬ್ಸರ್ವ್ ಮಾಡಿ ಅವನ ಜೊತೆ ಇದ್ದು ಅವ್ನು ನಮ್ಮನ್ನು ಟ್ರೀಟ್ ಮಾಡಿದ್ದು ನೋಡಿ, ಇದೆಲ್ಲ ವಿ ವರ್ ಆಲ್ ಫ್ಯಾನ್ಸ್. ನಾವೆಲ್ಲ ಫ್ಯಾನ್ಸೇ, ಚಿಕ್ಕ ವಯಸ್ಸಿಂದಾನು ನಾವು ಫ್ಯಾನ್ಸೇ. ಬಟ್ ವಿ ಬಿಕೇಮ್ ಫ್ರೆಂಡ್ಸ್ ಅಲ್ವಾ? ಎಲ್ಲೋ ನಾವೇ ಒಂದು ತಪ್ಪು ಮಾಡಿಬಿಟ್ವಿ. ಏನು ಮಾಡಿಬಿಟ್ವಿ ಅಂದರೆ, ಈ ಪುಸ್ತಕ ಬರಿಬೇಕಾದ್ರೆ ನಾನು ಅವ್ನ ಫಿಲಮ್ಸ್ ಎಲ್ಲ ನೋಡಿದೆ. ಅವಾಗ ನಂಗೆ ಅನ್ನಿಸ್ತು, ಅಯ್ಯೋ ನಾನೊಂದು ದೊಡ್ಡ ತಪ್ಪು ಮಾಡಿದೆ. ನಾನು ಯಾವತ್ತೂ ಒಂದಿನಾನು ಅಪ್ಪುಗೆ ಹೋಗ್ಬಿಟ್ಟು ಹೇಳಲಿಲ್ಲ, ನೀನು ಚಿಕ್ಕ ವಯಸ್ಸಿನಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ಯೋ, ಒಂದಿನಾನೂ ಹೇಳಿಲ್ಲ ಮ್ಯಾಮ್ ನಾನು. ಯಾಕೆ ಅಂದರೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಫಿಲಮ್ ನೋಡಿದಾಗ, ಅಯ್ಯೋ ಅಪ್ಪಾಜಿ ಮಗ ರಾಜ್ಕುಮಾರ್ ಅವ್ರ ಮಗ ಈ ಆ್ಯಕ್ಟಿಂಗ್ ಮಾಡ್ದಲ್ಲ ಇನ್ನೇನು ಮಾಡ್ತಾರೆ, ಇಷ್ಟು ಚೆನ್ನಾಗಿ ಮಾಡಲೇಬೇಕು ಅಂತ. ಆ ಥರ ನಾವು ಏನು ಅನ್ಕೊಟ್ಟು ವಿ ಟುಕ್ ಹಿಮ್ ಫಾರ್ ಗ್ರಾಂಟೆಡ್. ನಮ್ಗೇನು ಅನ್ನಿಸ್ತು ಅಂದರೆ, ಅಯ್ಯೋ ಅಪ್ಪು ಆ್ಯಕ್ಟ್ ಮಾಡ್ದಲ್ಲ ಇನ್ಯಾರು ಮಾಡ್ತಾರೆ ಅಂತ. ಆ ಥರ ಆಮೇಲೆ ನಾನು ಫಿಲಮ್ಸ್ ಎಲ್ಲ ನೋಡಿ, ಚಿಕ್ಕ ವಯಸ್ಸಿನ ಫಿಲಮ್ಸ್ ಎಲ್ಲ ನೋಡಿ, ಅಪ್ಪ ಆ ಭಾಗ್ಯವಂತ, ಆಮೇಲೆ ಬೆಟ್ಟದ ಹೂ, ಈ 2 ಫಿಲಮ್ನ ಯಾರೂ ನೋಡೋಕ್ಕಾಗಲ್ಲ. ಐ ಮೀನ್ ಇದು ಕಣ್ಮುಟ್ಕೊಳ್ದಲ್ಲೇ ಯಾರೂ ನೋಡೋಕ್ಕೊಳಕ್ಕಾಗಲ್ಲ, ಅಷ್ಟು ಕಣ್ಣೀರು ಬರುತ್ತೆ. ಆದರೆ ಅಪ್ಪುಗೆ ನಾವು ಹೇಳಲೇ ಇಲ್ವಲ್ಲ ಅಲ್ವಾ? ನಾವು ಅಪ್ಪುಗೆ ಹೇಳಬೇಕಾಗಿತ್ತು, ರೂಢಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂತ. ನಾವು ಹೇಳಲೇ ಇಲ್ಲ ನೋಡಿ. ಮತ್ತು ಅಂದರೆ ಏನು ರಿಗ್ರೆಷನ್ಸ್ ಅನ್ನೋದು ಏನಿದೆ ಸರ್ ನಿಮಗೆ? ಇವಾಗ ಅಪ್ಪು ಇದ್ದಾಗ, ಇವಾಗ ಮೂವಿ ಬಗ್ಗೆ ಹೇಳಿದ್ರೆ, ಅಪ್ಪು ಇದ್ದಾಗ ಇದೇನಾದ್ರು ಮಾಡ್ಬೋದಾಗಿತ್ತು. ಇನ್ನೊಂದು ರಿಗ್ರೆಟ್ ಇದೆ ಮ್ಯಾಮ್, ನಾವು ವಿ ಟುಕ್ ಹಿಮ್ ಫಾರ್ ಗ್ರಾಂಟೆಡ್.
ನಮಗೆ ಸತೀಶ್ ಅಂತ ಅಪ್ಪು ಫ್ರೆಂಡ್ ಇದ್ದಾರೆ, ಅವ್ರು ಸಖತ್ತಾಗಿ ಹೇಳಿದ್ರು, ತುಂಬ ಹಿಂದೆನೇ ಹೇಳ್ಬಿಟ್ರು, ಅಪ್ಪು ನಮ್ಮನ್ನೆಲ್ಲನೂ ಹಾಳು ಮಾಡಿಬಿಟ್ಟ ಅಂತ. ಯಾಕೆ ಅಂದೆ, ಯಾಕಂದರೆ ನಾವೇನು ಅಂದ್ಕೊಂಡ್ಬಿಟ್ವಿ ಎಲ್ಲ ಹೀರೋನು ಅವನ ಥರನೇ, ಡೌನ್ ಟು ಅರ್ತು, ಎಲ್ಲ ಹೀರೋನು ಅವನ ಥರನೇ ಅಂತ ನಾವು ಅಂದ್ಕೊಂಡ್ಬಿಟ್ವಿ. ಅದು ಎಷ್ಟು ಸುಳ್ಳು ಅಂತ. ಯಾಕಂದರೆ ನಿಜವಾಗ್ಲೂ ಮ್ಯಾಮ್ ಏನು ಸಾವಿರ ಜನ ದೊಡ್ಡ ಜನ ಯಾರ್ಯಾರಿದ್ರು ಅಪ್ಪು ನನ್ನನ್ನು ಫ್ರೆಂಡ್ಸನ್ನ ನೋಡಿದ್ರೆ ಹಾಯ್ ಕಮ್ಮ, ಅವ್ರ ಬಿಹೇವಿಯರ್ ಯಾವ ಥರ ಇತ್ತು. ನಾವು ಅದು ವಿ ಟುಕ್ ಇಟ್ ಫಾರ್ ಗ್ರಾಂಟೆಡ್. ನಮ್ಗೇನಂದರೆ ಅಯ್ಯೋ ನಮ್ಮಪ್ಪು ಅಂತ, ನಮ್ಗೆ ಗೊತ್ತೇ ಆಗಲಿಲ್ಲ ಹೀ ಸೋ ಗ್ರೇಟ್ ಅಂತ. ನಾವು ಎಷ್ಟು ಕ್ಲೋಸ್ ಆಗಿ ನೋಡಿದ್ವಿ ಅಂದರೆ ನಾವೇ ತಪ್ಪು ಮಾಡಿಬಿಟ್ವಿ. ಎಷ್ಟೋ ಚಿಕ್ಕ ವಿಷಯಗಳು ಅವರು ಬುಕ್ಕಲ್ಲಿ ಗೈಡ್ಲೈನ್ಸ್ ಕೊಟ್ಟಾಗ, ಹಳೆ ಬುಕ್ಕಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಹಳೆ ಬುಕ್ಕಲ್ಲಿ ಅವ್ರು ಗೈಡ್ಲೈನ್ ಕೊಟ್ಟಾಗ ಅವ್ರು ಹೇಳೋರು, ಅಪ್ಪು ಹೇಳೋರು, ಪ್ರಾಕ್ಸ್ ಇಟ್ ಶುಡ್ ಬಿ ಲಾರ್ಜರ್ ದೆನ್ ಲೈಫ್. ನಾನು ಹೇಳ್ತಿದ್ದೆ ಶೆಲ್ಫ್ 12 ಇಂಚು ಗುರು, ಸೊ ಬುಕ್ನ 11 ಇಂಚು ಮಾಡೋಣ ಕೈ ಇಟ್ಕೊಂಡು ಮೇಲೆ ಕೆಳಗೆ, ಇಲ್ಲ ಇಟ್ ಶುಡ್ ಬಿ ಲಾರ್ಜರ್ ದೆನ್ ಲೈಫ್. ನಮ್ಮಪ್ಪ ಶೆಲ್ಫ್ ಒಳಗಡೆ ಕೂತ್ಕೋಬಾರ್ದು, ಅವರು ಶೆಲ್ಫ್ ಹುಡುಕ್ಬೇಕು, ಅವರು ಅಯ್ಯೋ ಈ ಶೆಲ್ಫಲ್ಲಿ ಕೂರ್ಸೋಕ್ಕಾಗಲ್ಲ ಅಂತ ಅಲ್ಲಿ ಇಡಬೇಕು ಅಂತ. ನಾನು ಹೇಳಿದೆ ಇಲ್ಲಪ್ಪ ಅದು ಇಟ್ಟರೆ ಅದು ಕೆಳಗಡೆ ಕೂತ್ಕೊಂಡ್ಬಿಡತ್ತೆ, ಬೇರೆ ಪುಸ್ತಕ ಎಲ್ಲ ಮೇಲೆ ಬರುತ್ತೆ ಅಂತ. ಅದಕ್ಕೆ ಅವ್ನು ಹೇಳೋನು ನಮ್ಮ ಅಪ್ಪನ ಪುಸ್ತಕ ದೊಡ್ಡದಾಗಿ ಕರೆಕ್ಟಾಗಿ ಹಂಗೆ ಕಾಣಿಸ್ಬೇಕು ಅಂತ. ಅವ್ನ ಗೈಡ್ಲೈನ್ ಹೆಂಗಿತ್ತು ಅಂದರೆ, ನಮಗೆ ಇದೆಲ್ಲ ಏನು ಅಂದ್ಕೊಂಡ್ವಿ ಅಂದರೆ, ನನಗೆ ಯಾರೂ ಈ ಥರ ಗೈಡ್ಲೈನ್ ಕೊಟ್ಟಿಲ್ಲ. ನಾನು 25 ವರ್ಷ ಕೆಲಸ ಮಾಡಿದ್ದೀನಿ ಪ್ರಿಂಟಿಂಗ್ ಇಂಡಸ್ಟ್ರೀಲಿ, ಪಬ್ಲಿಷಿಂಗ್ ಇಂಡಸ್ಟ್ರೀಲಿ, ರೈಟಿಂಗ್ ಇಂಡಸ್ಟ್ರೀಲಿ. ಯಾರೂ ಈ ಥರ ಗೈಡ್ಲೈನ್ ಕೊಟ್ಟಿಲ್ಲ. ಎಲ್ಲರೂ ಏನು ಹೇಳೋದು 12 ಇಂಚಸ್ ಇದೆ 11 ಇಂಚಸ್ ಮಾಡಿಬಿಡೋಣ, ಆ ಥರ ಒಂದು ಫ್ರೇಮ್ ವರ್ಕ್ ಕೊಡೋರು. ನಾವು ಹೆಂಗೆ ಅಂದರೆ ವಿ ಯೂಸ್ ಟು ಫಿಟ್ ದ ಎಕ್ಸಿಸ್ಟಿಂಗ್ ಸೈಜ್. ಆದರೆ ಅಪ್ಪು ಹೆಂಗೆ ಅಂದರೆ ಹಿ ಯೂಸ್ ಟು ಕ್ರಿಯೇಟ್ ಗೈಡ್ಲೈನ್ಸ್. ಅದು ಏನು ಇವಾಗ ಲೆಕ್ಕ ಹಾಕಿ ಅವನ ಯುನೀಕ್ ಕ್ವಾಲಿಟಿ ಅದೇ. ನೀವು ಆರ್ಕಿಟೆಕ್ಟಾ ನಿಮ್ಮ ಮುಂದೆ ಕೂತ್ಕೊಂಡು ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳ್ತಾನೆ. ದಟ್ ಈಸ್ ಅಪ್ಪು. ಓವರ್ ಆಲ್ ಎಲ್ಲ ಕಡೆನೂ ನಾಲೆಜ್ ಇತ್ತು, ಎಲ್ಲ ನಾಲೆಜ್ ಇತ್ತು ಮ್ಯಾಮ್. ನೇಮ್ ಇಟ್. ಆಮೇಲೆ ಇನ್ನೊಂದು ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ವಿಷಯನ ಇವಾಗ ಯಾರೋ ಇದು ಡಿಸ್ಕಸ್ ಮಾಡ್ತಾರೆ ಅಂದ್ಕೊಳ್ಳಿ, ಗೊತ್ತಿಲ್ಲದೆ ಇದ್ರು ಅದನ್ನೆಲ್ಲ ಹೀರ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ದೆನ್ ಹಿ ವಿಲ್. ಅಶ್ವಿನಿ ಮ್ಯಾಮ್ ಬಗ್ಗೆ ಮಾತಾಡಿದ್ರಿ. ಅವರ ಮಕ್ಕಳು ಇಬ್ಬರು ಕೂಡ ಸೇಮ್ ಅಶ್ವಿನಿ ಮ್ಯಾಮ್ ಹೇಗೆ ಬೆಳೆಸಿದ್ದಾರೆ ಅಂತಂದರೆ, ಅವ್ರು ಎಷ್ಟು ಸ್ಟ್ರಾಂಗ್, ಮಕ್ಕಳು ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಸರ್. ಯಾರಿಗೂ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ವೆನ್ ವಿ ಗೋಸ್ ಟು ದಟ್ ಪ್ಲೇಸ್ ಅಲ್ಲ, ಅವಾಗ ನಾವು ದೂರ ಇದ್ದವ್ರು ನಮಗೆ ಒಂದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಅಲ್ಲಿ ಹತ್ತಿರ ನಿಂತ್ಕೊಂಡು ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಬಂದವ್ರಿಗೆಲ್ಲ ಮಾತಾಡಿಸ್ಕೊಂಡು, ದಟ್ಸ್ ನಾಟ್ ಈಸಿ ಜಾಬ್. ಸೊ ಮಕ್ಕಳು ಈ ಒಂದು ಇದರಲ್ಲಿ ಪ್ರಾಸೆಸ್ಸಲ್ಲಿ, ಬುಕ್ ಬರೆಯೋ ಪ್ರಾಸೆಸ್ಸಲ್ಲಿ ಯಾವ ಥರ ಅವರು ಡೆಡಿಕೇಟೆಡ್ ಇದ್ದರು, ಅವ್ರು ಏನು ಮಾಡಿದ್ರು, ಬುಕ್ಕಿಗೆ ಏನು ಅವರು ಕಾಂಟ್ರಿಬ್ಯೂಷನ್ ಏನಿದೆ ಮಕ್ಕಳದ್ದು ಅಂತ? ಇಬ್ಬರು ಕಾಂಟ್ರಿಬ್ಯೂಷನ್ನು ಅಪಾರ ಇದೆ ಮ್ಯಾಮ್. ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಅಶ್ವಿನಿ ಈಸ್ ವೆರಿ ಪ್ರೌಡ್ ಆಫ್ ದೆಮ್. ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಚಿಕ್ಕ ಮಕ್ಕಳು ನಾನು ಅವರಿಬ್ಬರನ್ನು ಹುಟ್ಟಿದ ದಿನದಿಂದ ನೋಡಿದ್ದೀನಿ. ಬಟ್ ಅವ್ರು ಇವಾಗ ದ ವೇ ದೇ ಆರ್, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸ್ಪೆಷಲಿ ಇದು ಐ ಆಮ್ ವೆರಿ ಪ್ರೌಡ್, ಧೃತಿ ಹ್ಯಾಸ್ ಡಿಸೈನ್ ದ ಎಂಟೈರ್ ಬುಕ್. ಫಸ್ಟ್ ಡೇ ಇಂದಾನು ವಂದಿತಾ ಮತ್ತು ಧೃತಿ ನಾನು ಪುಸ್ತಕ ಬರಿತೀನಿ ಅಂತ ಆ್ಯಕ್ಚುಲಿ ಫಸ್ಟು ಅಶ್ವಿನಿ ಹೋಗ್ಬಿಟ್ಟು ಬಿಫೋರ್ ಶಿ ಅಕ್ಸೆಪ್ಟೆಡ್ ಇಬ್ಬರನ್ನು ಕೂರಿಸ್ಕೊಂಡು ಕೇಳಿದ್ಲು, ಈ ಥರ ಪುಸ್ತಕ ಬರೆಯೋಣ ಅಂತಿದ್ದೀವಿ ಪ್ರಕೃತಿ ಅಂಕಲ್ ನಾನು ಅಂತ. ಅದಕ್ಕೆ ಇಬ್ಬರೂ ಎಷ್ಟು ಹುಮ್ಮಸ್ಸಿಂದ ಕಮಾನ್ ಲೆಟ್ಸ್ ಡೂ ಇಟ್ ಅಂತೆಲ್ಲ ಎಷ್ಟು ಅದು ಹೇಳಿದ್ದು ಅಶ್ವಿನಿಗೆ ಇನ್ನೂ ಡಬಲ್ ಧೈರ್ಯ ಬಂತು, ಡಬಲ್ ಎಂತೂಸಿಯಾಸಮ್ ಬಂತು. ಅದಾದಮೇಲೆ ಇನ್ ಅ ವೇ 3 ಜನನೂ ಕೂತ್ಕೊಂಡು ದ ಅಮೌಂಟ್ ಆಫ್ ಟೈಮ್ ದೇ ಹ್ಯಾವ್ ಗಿವನ್, ದ ಅಮೌಂಟ್ ಆಫ್ ಎಫರ್ಟ್ ಅವ್ರು ಕೊಟ್ಟಿರೋದು ಎಲ್ಲದನ್ನು ನೋಡಿದ್ರೆ ಅದು ಏನು ಪ್ಯೂರ್ ಲವ್ ಮ್ಯಾಮ್, ಇಟ್ಸ್ ಎ ಲೇಬರ್ ಆಫ್ ಲವ್ ಅಷ್ಟೇ ಅಲ್ವಾ ಸರ್? ಅವ್ರ ಅಪ್ಪನಿಗೆ ಇರೋ ಒಂದು ತೋರಿಸೋ ಒಂದು ಪ್ರೀತಿ ಇದೆಯಲ್ಲ ಅದು. ಆಮೇಲೆ ಏನಂದರೆ ಬಿ ಇಟ್ ಅಶ್ವಿನಿ ಆರ್ ಬಿ ಇಟ್ ಧೃತಿ ವಂದಿತಾ, ಅವರೆಲ್ಲ ಹೆಂಗೆ ಅಂದರೆ ದ ವೇ ದೇ ವರ್ಕ್. ಇವಾಗ ಹೇಳಿದೆ ಡಿಸೈನ್ ಧೃತಿ ನೀವು ಮಾಡಬೇಕು ಅಂತ ಹೇಳಿ, ಅವಾಗ ಓಕೆ ಅಂತ ಯಾವುದೋ ನ್ಯೂಯಾರ್ಕಲ್ಲಿ ಯಾವುದೋ ಬುಕ್ ಸ್ಟೋರ್ಗೆ ಹೋದರೆ ಇಮಿಡಿಯೇಟ್ಲಿ ಒಂದು 4-5 ಡಿಸೈನ್ಸ್ ಕಳಿಸೋಳು, ಪ್ರಕೃತಿ ಅಂಕಲ್ ಈ ಡಿಸೈನ್ ನೋಡಿ, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಆ್ಯಂಡ್ ಶಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ದ ಲೇಔಟ್. ಇವಾಗ ನಾವು ಅಪ್ಪಾಜಿ ಬುಕ್ ಮಾಡಿದಾಗ ವಿ ಫೋಕಸ್ಡ್ ಮೋರ್ ಆನ್ ದ ಕಂಟೆಂಟ್. ಯಾಕಂದರೆ ಆಗಿನ ಕಾಲದಲ್ಲಿ ಅಪ್ಪಾಜಿ ನೋಡೋದು, ಅಪ್ಪಾಜಿ ಯಾವ ಫೋಟೋಲ್ಲಿದ್ದರೂ ಅದೇ ಗ್ರೇಟು ಅಂತ. ಬಟ್ ಈಗೇನೆಂದರೆ ಮಗು ಧೃತಿ ಯೋಚನೆ ಏನಂದರೆ ಅದನ್ನು ಒಂದು ಇಂಟರ್ನ್ಯಾಷನಲ್ ವೇಯಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ. ಸೊ ವಿ ಫಾಲೋಡ್ ಹರ್ ಗೈಡ್ಲೈನ್ಸ್.
ಇವಾಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಂಡಿಯನ್ ಬುಕ್ಸಲ್ಲಿ ನೋಡಿ ಇಂಟರ್ ಪಿಕ್ಚರ್ ಸ್ಪೇಸಿಂಗ್ ಕಮ್ಮಿ ಇರುತ್ತೆ, ಇಲ್ಲಿ ಇರೋದೇ ಇಲ್ಲ, ಹಿಂಗೆ ಅಟ್ಯಾಚ್ ಆಗಿರುತ್ತೆ. ಮ್ಯಾಕ್ಸಿಮಮ್ 1 mm 2 mm 3 mm. ಬಟ್ ಶಿ ವಾಸ್ ವೆರಿ ಕ್ಲಿಯರ್. ಫಸ್ಟ್ ಡೇ ನಾವು ಫಸ್ಟ್ ಪೇಜ್ ಡಿಸೈನ್ ಮಾಡೋಕ್ಕೆ ಮುಂಚೆ 5 mm ಗ್ಯಾಪ್ ಇರಬೇಕು ಅಂತ. ಯಾಕೆಂದರೆ ಆ ಫೀಲ್ ಬರಬೇಕು, ಒಂದು ರಿಲೀಫ್ ಸ್ಪೇಸ್ ಇರಬೇಕು ಅಂತ. ನಾವು ಓಂಕಾರ್ ಪ್ರಿಂಟರ್ಸ್ ಅಂತ ಅವರು ಕಂಪ್ಲೀಟ್ ಡಿಸೈನ್ ಎಕ್ಸಿಕ್ಯೂಷನ್ ಮಾಡಿದ್ದಾರೆ, ಮನೋಜ್ ಅಂತ ಅವರೇ, ಹೀ ಈಸ್ ದ ಪರ್ಸನ್ ಹೆಡಿಂಗ್ ಓಂಕಾರ್. ಜೊತೆಗೆ ಅವಿನಾಶ್, ಆಮೇಲೆ ಗಣೇಶ್ ಅಂತ ಅವರೆಲ್ಲರೂ ಪಾಪ ಧೃತಿ ರಾತ್ರಿ ಅವ್ರು ಮಾಡಿದ ಕೆಲಸನ ನಾವು ನೈಟ್ ಧೃತಿಗೆ ಕಳಿಸ್ತಾ ಇದ್ವಿ. ಅವಳು ಇಮಿಡಿಯೇಟ್ ಆಗಿ ನೋಡ್ಬಿಟ್ಟು ಶಿ ಯೂಸ್ ಟು ಸೆಂಡ್, ಯಾಕಂದ್ರೆ ಟೈಮ್ ಡಿಫ್ರೆನ್ಸ್ ಇದೆಯಲ್ಲ, ಆ ಟೈಮ್ ಡಿಫ್ರೆನ್ಸಲ್ಲಿ ಮತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಿಯರ್ ಕಟ್ ಗೈಡ್ಲೈನ್ಸು, ಕ್ಲಿಯರ್ ಕಟ್ ಇಮೇಜ್ ರೆಫರೆನ್ಸಸ್ಸು, ಹಿಂಗಲ್ಲ ಹಂಗೆ ಹಾಕಿ ಅಂತ ಅದನ್ನು ಹಾಕಿ ಮತ್ತು ಬೆಳಗ್ಗೆ ನಾವಿಲ್ಲಿ ಶುರು ಮಾಡೋದು. ಆಮೇಲೆ ಬೋತ್ ವಂದಿತಾ ಆ್ಯಂಡ್ ಧೃತಿ ಇಬ್ಬರೂ ಮಕ್ಕಳು, ದೇ ಹ್ಯಾವ್ ರಿಟನ್ ದ ಫೋರ್ವರ್ಡ್, ಮುನ್ನುಡಿನ ಅವ್ರು ಬರ್ದಿದ್ದಾರೆ. ಅವ್ರ ಮುನ್ನುಡಿ ಯೂಶಲಿ ಮುನ್ನುಡಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಒಂದು ಬುಕ್ ಅಂದ್ರೆ ಮುನ್ನುಡಿ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಬರೀತಾರೆ. ಮುನ್ನುಡಿನೇ ಆ ಬುಕ್ ಬಗ್ಗೆ ಆ ಲೇಯರ್ಸ್ನ ಅನ್ಫೋಲ್ಡ್ ಮಾಡೋದು. ಹೌದು. ಸೊ ಅವರಿಬ್ರಿಗೆ ಕೊಡಬೇಕು ಮುನ್ನುಡಿ ಅಂತ, ಬಿಕಾಸ್ ತುಂಬಾ ಏನಂತಾರೆ ಎಕ್ಸ್ಪೀರಿಯನ್ಸ್ ಇರೋರು ಆ ಥರದ್ದು ಮುನ್ನುಡಿ ಬರೆಯೋದಕ್ಕೆ ಬರೀತಾರೆ ಅಂತ ನನಗೆ ಗೊತ್ತಿರೋ. ಮ್ಯಾಮ್ 2 ವಿಷಯ ಇದೆ ಮ್ಯಾಮ್, ನೀವು ಹೇಳೋದು ಕರೆಕ್ಟು. 2 ವಿಷಯ ಇದೆ. ಒಂದೇನಂದ್ರೆ ಮುನ್ನುಡಿ ಬರೆಯೋದು ಇಟ್ಸ್ ನಾಟ್ ಅ ಜೋಕ್. ಹೌದು. ನೀವು ಆ ಪುಸ್ತಕದಲ್ಲಿರೋ ಮ್ಯಾಟರ್ಗೆ ಒಂದು ಹೆಜ್ಜೆ ಮೇಲೆ ಇರಬೇಕು ಅಲ್ವಾ, ಅದೊಂದು. 2ನೇ ವಿಷಯ ಏನಂದ್ರೆ ಕನೆಕ್ಟ್ ಇರಬೇಕು. ಮುನ್ನುಡಿ ಬರಿಬೇಕು ಅಂದ್ರೆ ನಿಮ್ಗೆ ಅದೊಂದು ಕನೆಕ್ಟ್ ಇರಬೇಕು, ಜೊತೆಗೆ ಆ ಡೆಪ್ತ್ ಏನು ಅಂತ ನೀವು ಅದನ್ನು ಜೀರ್ಣ ಮಾಡ್ಕೋಬೇಕು. ಆ 2 ಕೆಲಸನೂ ಅಪ್ಪು ಮಕ್ಕಳು ಬಿಟ್ಟು ಇನ್ಯಾರು ಮಾಡ್ತಾರೆ, ಇನ್ಯಾರು ಮಾಡೋಕ್ಕಾಗತ್ತೆ ಅಲ್ವಾ. ಇದರಲ್ಲಿ ಚಾಪ್ಟರ್ ಅಲ್ಲೂ ಬರ್ದಿರೋದು ಉಂಟಾ ಸರ್? ಅವರು ಏನಾದ್ರು ಬರ್ದಿದ್ದಾರಾ? ಇಲ್ಲ, ಎಲ್ಲಾ ಚಾಪ್ಟರ್ ಅಲ್ಲೂ ಇಬ್ಬರದು ಮಾತು ಸಿಗತ್ತೆ, 3 ಜನದ್ದು ಮಾತು ಎಲ್ಲಾ ಚಾಪ್ಟರ್ ಅಲ್ಲೂ ಇದೆ. ಇವಾಗ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ಅಶ್ವಿನಿ ಮ್ಯಾಮ್, ಕಂಪ್ಲೀಟ್ ಪುಸ್ತಕ ಅವಳ ಟೋನಲ್ಲೇ ಇರೋದು. ಬಟ್ ಎಲ್ಲಾವ್ದು ಮಕ್ಕಳು ಮತ್ತೆ ಅಶ್ವಿನಿ ಪ್ರೆಸೆಂಟ್ ಮಾಡ್ತಾರೆ. ನಾವು ಪುನೀತ್ ಸರ್ ಹೇಳೋದು ಯಾವಾಗಲೂ ಕೇಳ್ತಾ ಇದ್ವಿ, ಒಂದಿಷ್ಟು ಮೋಟಿವೇಶನಲ್ ಆಗಿ ಹೇಳ್ತಾ ಇದ್ರು ಅವರು. ಲೈಫ್ ಬಗ್ಗೆ ಆಗಿರ್ಬೋದು, ಮತ್ತು ಕರಿಯರ್ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಒಂದು ಕೋಟ್ಸ್ ಟೈಪ್ ನಾವೇನಾದರೂ ಬುಕ್ಕಲ್ಲಿ ನೋಡ್ಬೋದಾ ಮ್ಯಾಮ್? ತುಂಬ ಬ್ಲರ್ಬ್ಸ್ ಅಂತೀವಿ ಅದಕ್ಕೆ. ಆ ಬ್ಲರ್ಬ್ಸಲ್ಲಿ ಏನಾಗುತ್ತೆ ಅಂದರೆ ಒಂದು ಐಡಿಯಾನ ಕಂಟೈನ್ ಮಾಡ್ತೀವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಅಪ್ಪಾಜಿ ಬಯೋಗ್ರಫಿಲಿ 2 ಕಲರ್ ಸ್ಕೀಮ್ ಯೂಸ್ ಮಾಡಿದ್ವಿ, ಒಂದು ಆರೆಂಜ್ ಮತ್ತು ಒಂದು ಬ್ಲ್ಯಾಕು. ಇದರಲ್ಲೂ ನಾವು 2 ಕಲರ್ ಸ್ಕೀಮ್ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಕೆಲವು ಮ್ಯಾಟರ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಎಲ್ಲದನ್ನು ಓದೋಕ್ಕೆ ಆಗಲ್ಲ ಅಂದರೆ ಯು ಕ್ಯಾನ್ ರೀಡ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಯು ವಿಲ್ ಗೆಟ್ ದ ಎಸೆನ್ಸ್ ಆಫ್ ದ ಬುಕ್. ಆ ಥರ ಒಂದು ಯೋಚನೆ ಮಾಡಿದ್ದೀವಿ. ಓಕೆ ಸರ್, ಈಗ ಬುಕ್ಕನ್ನ ತೊಗೊಂಡು ಬರೋದು ಅಂತಂದು ಒಂದು ಡಿಸೈಡ್ ಮಾಡ್ಕೊಂಡಿರ್ತೀರಾ. ಸೊ ಅಶ್ವಿನಿ ಮ್ಯಾಮ್ ಅಂತೂ ನೀವು ಇಬ್ಬರು ಕುತ್ಕೊಂಡೇ ಡಿಸಿಷನ್ ತೊಗೊಂಡಿರೋದು. ಸೊ ಅವ್ರ ಫ್ಯಾಮಿಲಿ ಯಾವ ಥರ ಸಪೋರ್ಟ್? ಮ್ಯಾಮ್ ಇವಾಗ ಹೆಂಗೆ ಅಂದರೆ ನನ್ನ ಪರ್ಪಸ್ ಕ್ಲಿಯರ್ ಮ್ಯಾಮ್, ಐ ಆಮ್ ಅ ರೈಟರ್. ಓಕೆ, ಇವಾಗ ದ ಬುಕ್ ಇಸ್ ಅಶ್ವಿನೀಸ್, ದ ಬುಕ್ ಬಿಲಾಂಗ್ಸ್ ಟು ಅಶ್ವಿನಿ ಆ್ಯಂಡ್ ದ ಚಿಲ್ಡ್ರನ್, ಕರೆಕ್ಟಾ? ಇವಾಗ ಎಷ್ಟೋ ಸತಿ ನಾನು ಇಷ್ಟು ಬರ್ಕೊಂಡು ಹೋಗ್ತೀನಿ, ಅಶ್ವಿನಿ ಒಂದು ಲೈನ್ ಹಾಕ್ತಾಳೆ ಬೇಡ ಅಂತ. ಇವಾಗ ಅವಳು ಮಾತಾಡಿದ್ದು ಯಾಕಂದರೆ ಪ್ರೋಗ್ರೆಸಿವ್ಲಿ ಇವಾಗ ನಾವು ರೈಟರ್ಸ್ ಏನಂದರೆ ನಾವೇನೋ ಬರೆದುಬಿಟ್ರೆ ನಾವು ಅದನ್ನೇ ಇಟ್ಕೋಬೇಕು ಅಂತ, ಅದು ಅಯ್ಯೋ ನಾ ಬರ್ದಿದ್ದೀನಿ, ಕಷ್ಟಪಟ್ಟು ಬರ್ದಿದ್ದೀನಿ ಅಂತ. ಬಟ್ ಅಶ್ವಿನಿ ಅವಳು ಹೇಳಿರೋದನ್ನು ಲೈನ್ ಹಾಕ್ತಾ ಇದ್ರು, ಯಾಕಂದರೆ ಶೀ ಈಸ್ ಪ್ರೋಗ್ರೆಸಿವ್ಲಿ ಥಿಂಕಿಂಗ್ ಇದು ಸರಿನಾ ಆಯ್ತಪ್ಪ, ಇದು ಯಾವ ಥರ ಸೂಟ್ ಆಗುತ್ತೆ ಅಂತ. ಒಂದು ಲೈನ್ ಹಾಕಿದ್ರೆ ದೆನ್ ನಾನು ತುಂಬ ಕ್ಲಿಯರಾಗಿ ಹೇಳ್ತೀನಿ. ಅವಳು ಕೇಳ್ತಾ ಇದ್ಲು, ಪ್ರಾಕ್ಸ್ ಇಸ್ ಇಟ್ ಓಕೆ, ಇದು ಕರೆಕ್ಟಾ, ಇದು ಕಟ್ ಮಾಡಿದ್ದೀನಿ ಅಂತ. ನಾನು ಅವಳಿಗೆ ಗೈಡ್ಲೈನ್ ಹೇಳ್ಬಿಟ್ಟೆ, ಅಮ್ಮ ನೀನು ಏನಾರ ಕಟ್ ಮಾಡಿದ್ರೆ ನಾನು ಅದನ್ನು ಹಾಗೆ ಡಿಲೀಟ್ ಮಾಡಿಬಿಟ್ಟು ಮರ್ತು ಬಿಡ್ತೀನಿ, ಮೇನ್ ಫೈಲಲ್ಲಿ ಡಿಲೀಟ್ ಮಾಡಿಬಿಟ್ಟು ಮರ್ತು ಬಿಡ್ತೀನಿ. ಬಿಕಾಸ್ ಯು ಹ್ಯಾವ್ ಟೇಕನ್ ಅ ಕಾನ್ಷಿಯಸ್ ಡಿಸಿಷನ್, ಏನೋ ಯೋಚನೆ ಮಾಡೇ ಡಿಸೈಡ್ ಮಾಡಿರ್ತೀರ ಅಲ್ವಾ. ಸೊ ನನ್ನ ಕೆಲಸ ಏನು, ಅಯ್ಯೋ ನನ್ನ ಕೆಲಸ ಈಸಿಯಪ್ಪ, ನಾನು ಮಿಕ್ಕಿದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ, ಆ ಥರ. ಸೊ ನೀವು ಕೇಳಿದ್ದು ದ ವೇ ದೇ ಹ್ಯಾವ್ ಇದು ಏನೋ ದೇ ಹ್ಯಾವ್ ಓನ್ಡ್ ದ ಬುಕ್. ಇವಾಗ ಹೆಂಗೆ ಅಂದರೆ ಮಕ್ಕಳು ಮತ್ತು ಅಶ್ವಿನಿ ಅವರು ದೇ ಹ್ಯಾವ್ ಈ ಪುಸ್ತಕ ನಂದು ಅಂತ, ನಾನು ಮಾಡಿರೋದು ಅಂತ, ಡಿಸೈನ್ ಆಗಲಿ ಅಥವಾ ವಂದಿತಾ ಎಷ್ಟೋ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾಳೆ. ಯಾವ ಥರ ಅಂದರೆ ಯಾರೋ ಇಂಟರ್ವ್ಯೂಗೆ ಲೇಟ್ ಮಾಡಿದ್ರೆ ವಂದಿತಾ ಒಂದು ಫೋನ್ ಕಾಲ್ ಮಾಡಿದ್ರೆ, ನಿಮ್ಗೆ ಗೊತ್ತಲ್ಲ ಇದು, ಇವನ್ ಅಪ್ಪು ಯೂಸ್ ಟು ಸೇ, ಮನೇಲಿ ಯಾರು ಕಂಡು ತುಂಬ ಹೆದರಿಕೆ ಅಂದರೆ ಹೇಳೋನು ವಂದಿತಾ ಕಂಡ್ರೆ ಹೆದರಿಕೆ ಅಂತ, ಆ ಥರ. ಸೊ ಎಲ್ಲ ವಿಷಯದಲ್ಲಿ ಹಾಂ, ಅವಳು ವಂದಿತಾ ಹ್ಯಾಸ್ ರಿಟನ್ ದ ಫಾರ್ವರ್ಡ್, ಶಿ ಈಸ್
ಎಲ್ಲ ಫೋಟೋಸು ಪರ್ಸ್ನಲ್ ಫೋಟೋಸ್ ಎಲ್ಲ ಜಾಸ್ತಿ ಸೆಲೆಕ್ಟ್ ಮಾಡಿರೋದೆಲ್ಲ ಒಂದೇ ತಾನೆ. ಫೋಟೋಸ್ ಬಗ್ಗೆ ನೀವು 1400 ಫೋಟೋಸ್ 1400 ಫೋಟೋಸ್ ಇದೆ ಮ್ಯಾಮ್. ಅದರಲ್ಲಿ ಸಾಕಷ್ಟು ಕೆಲವು ಫೋಟೋಸ್ ಅಂತೂ ಎಲ್ಲರೂ ನೋಡಿರೋದು. ಇವಾಗ ದೊಡ್ಡ ಮನೆ ಹುಡುಗ ಅದು ಕಲರ್ ಇದು ಫೋಟೋ ಇದೆಯಲ್ಲ ಅದು, ಆಮೇಲೆ ಜಾಕಿದೊಂದು ವಿಸಿಲ್ ಫೋಟೋ, ಅದೆಲ್ಲ ಇದ್ದೇ ಇರುತ್ತೆ. ಫ್ಯಾನ್ಸಿಗೆ ಬೇಕಾಗಿರೋ ಫೋಟೋಸು, ಆಮೇಲೆ ನಮಗೆಲ್ಲ ಇಷ್ಟ ಆಗಿರೋ ಫೋಟೋಸು, ನಮ್ದು ಈ ಬೆಟ್ಟದ ಫೋಟೋ ಅದೆಲ್ಲ ನಮಗೆಲ್ಲ ತುಂಬಾ ಇಷ್ಟ, ಅದೆಲ್ಲ ಮರೆಯೋಕ್ಕಾಗಲ್ಲ. ಆಮೇಲೆ ಭಕ್ತ ಪ್ರಹ್ಲಾದ ಫೋಟೋ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಅದ್ರ ಜೊತೆಗೆ ಗುಡ್ ಚಂಕ್ ಸಾಕಷ್ಟು ಪರ್ಸ್ನಲ್ ಮತ್ತೆ ಅನ್ಸೀನ್ ಫೋಟೋಸ್ ಇರುತ್ತೆ. ಅವ್ನು ಟ್ರಾವೆಲ್ ಮಾಡಿರೋದು ಎಲ್ಲ ಕಡೆ, ಅವ್ನ ಫ್ರೆಂಡ್ಸ್ ಕೊಟ್ಟಿರೋದು ಅದೆಲ್ಲ ಇರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.